ಆದಾಯ ತೆರಿಗೆ ಇಲಾಖೆಯು ಕಪ್ಪು ಹಣ ಹಾಗೂ ತೆರಿಗೆ ವಂಚನೆಗೆ ಕಡಿವಾಣ ಹಾಕಲು ನೀವು ಮಾಡುವ ಈ 9 ನಿರ್ದಿಷ್ಟ ಹಣಕಾಸು ವಹಿವಾಟುಗಳು ಅಂದರೆ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ ಮೇಲೆ ತೀವ್ರ ನಿಗಾ ಇರಿಸಿದೆ. ಈ ಮಿತಿಗಳನ್ನು ಮೀರಿದರೆ ಅಥವಾ ಅನುಮಾನಾಸ್ಪದವಾಗಿ ವಹಿವಾಟು ನಡೆಸಿದರೆ ಆದಾಯ ತೆರಿಗೆ ನೋಟಿಸ್ ಬರುವ ಸಾಧ್ಯತೆ ಇರುತ್ತದೆ. ನಿಮ್ಮ ಮೇಲೆ ನಿಗಾ ಇರಿಸಲಾಗುವ 9 ಪ್ರಮುಖ ವಹಿವಾಟುಗಳು ಯಾವುವು ಎಂದು ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಪ್ಡೇಟ್ಸ್ಗಾಗಿ. ಅದರಲ್ಲಿ ಫಸ್ಟ್ ಒನ್ ನಗದು ಠೇವಣಿ ಮತ್ತು ಹಿಂಪಡೆಯುವಿಕೆ, ಕ್ಯಾಶ್ ಡೆಪಾಸಿಟ್ ಆರ್ ವಿತ್ಡ್ರಾಯಲ್ಸ್. ಅಂದರೆ ನಿಮ್ಮ ಉಳಿತಾಯ ಅಥವಾ ಪ್ರಸ್ತುತ ಬ್ಯಾಂಕ್ ಖಾತೆಗಳಲ್ಲಿ ಒಂದೇ ಹಣಕಾಸು ವರ್ಷದಲ್ಲಿ ಒಟ್ಟು 10 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ನಗದು ಠೇವಣಿ ಮಾಡಿದರೆ ಅಥವಾ ವಿತ್ಡ್ರಾ ಮಾಡಿದರೆ. ಎರಡನೇದಾಗಿ ಬ್ಯಾಂಕ್ FD ಅಥವಾ ಫಿಕ್ಸ್ಡ್ ಡೆಪಾಸಿಟ್. ಅಂದರೆ ಒಂದೇ ಅಥವಾ ವಿವಿಧ ಬ್ಯಾಂಕುಗಳಲ್ಲಿ ಒಟ್ಟು 10 ಲಕ್ಷಕ್ಕಿಂತ ಹೆಚ್ಚು FD ಮಾಡಿದರೆ. ನಂತರ ಮೂರನೆಯದಾಗಿ ರಿಯಲ್ ಎಸ್ಟೇಟ್ ಅಥವಾ ಪ್ರಾಪರ್ಟಿ ಟ್ರಾನ್ಸಾಕ್ಷನ್. ನೀವು ಯಾವುದೇ ಸ್ಥಿರಸ್ಥ ಜಮೀನು, ಮಳಿಗೆ, ಮನೆ ಖರೀದಿಸಿದರೆ ಅಥವಾ ಮಾರಾಟ ಮಾಡಿದರೆ ಆ ಆಸ್ತಿಯ ಮೌಲ್ಯವು 3 ಲಕ್ಷ ಮೀರಿದರೆ ಇರುತ್ತದೆ. ನಂತರ ನಾಲ್ಕನೆಯದಾಗಿ ಷೇರುಗಳು, ಮ್ಯೂಚುವಲ್ ಫಂಡ್ಸ್ ಮತ್ತು ಬಾಂಡ್ಗಳು. ಅಂದರೆ ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್ಸ್, ಡಿಬೆಂಚರ್ ಅಥವಾ ಬಾಂಡ್ಗಳಲ್ಲಿ ಒಟ್ಟು 10 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಹೂಡಿಕೆ ಮಾಡಿದರೆ. ಐದನೆಯದಾಗಿ ಕ್ರೆಡಿಟ್ ಕಾರ್ಡ್ ಬಿಲ್ ಪಾವತಿ. ಅಂದರೆ ಕ್ರೆಡಿಟ್ ಕಾರ್ಡ್ ಬಿಲ್ಲನ್ನು ನಗದು ರೂಪದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಪಾವತಿಸಿದರೆ ಅಥವಾ ಒಂದೇ ಬಾರಿಗೆ 10 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಬಿಲ್ ಪಾವತಿಸಿದರೆ. ನಂತರ ಆರನೆಯದಾಗಿ ವಿದೇಶಿ ವಿನಿಮಯ. ಅಂದರೆ ವಿದೇಶಿ ಪ್ರಯಾಣ, ವಿದೇಶಕ್ಕೆ ಹಣ ಕಳುಹಿಸುವುದು ಅಥವಾ LRS ಅಥವಾ ವಿದೇಶಿ ಕರೆನ್ಸಿ ಖರೀದಿಸುವ ಮೂಲಕ 10 ಲಕ್ಷಕ್ಕಿಂತ ಹೆಚ್ಚು ವಹಿವಾಟು ನಡೆಸಿದರೆ. ಎಂಟನೆಯದಾಗಿ ಆಭರಣ ಅಥವಾ ಚಿನ್ನ ಖರೀದಿ. ಎಂದರೆ ಚಿನ್ನ ಅಥವಾ ಬೆಳ್ಳಿ ದುಬಾರಿ ಆಭರಣಗಳನ್ನು ನಗದು ಮೂಲಕ ಅಥವಾ 2 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಖರೀದಿಸಿದರೆ ಪ್ಯಾನ್ ಕಾರ್ಡ್ ಕಡ್ಡಾಯವಾಗಿರುತ್ತದೆ. ಕೊನೆಯದಾಗಿ ದೊಡ್ಡ ಮೌಲ್ಯದ ಇತರ ವ್ಯವಹಾರಗಳು, ಹೈ ವ್ಯಾಲ್ಯೂ ಎಕ್ಸ್ಪೆಂಡಿಚರ್. ಅಂದರೆ ಭೂಮಿ ನೋಂದಣಿ, ವಿದ್ಯುತ್ ಬಿಲ್ ಪಾವತಿ ಅಥವಾ ಯಾವುದೇ ವ್ಯಾಪಾರದಲ್ಲಿ ಒಂದೇ ಬಾರಿಗೆ 2 ಲಕ್ಷಕ್ಕಿಂತ ಹೆಚ್ಚು ನಗದು ಸ್ವೀಕರಿಸಿದರೆ ಅಥವಾ ಪಾವತಿಸಿದರೆ. ಈ 9 ವಹಿವಾಟುಗಳನ್ನು AIS ಅಂದರೆ ಆ್ಯನ್ಯುಯಲ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್ನಲ್ಲಿ ಸ್ವಯಂಚಾಲಿತವಾಗಿ ದಾಖಲಿಸಿಕೊಳ್ಳಲಾಗುತ್ತದೆ. ನೀವು ITR ಸಲ್ಲಿಸುವಾಗ ಈ ವಿವರಗಳು ಸರಿಯಾಗಿವೆ ಎಂದು ಪರಿಶೀಲಿಸಿಕೊಳ್ಳುವುದು ಕಡ್ಡಾಯವಾಗಿರುತ್ತದೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನೆಂದರೆ ಈ ವಿವರಗಳನ್ನು ಮಾಡುವುದು ಕಾನೂನು ಬಾಹಿರ ಅಲ್ಲ. ಆದರೆ ನೀವು ಗಳಿಸುವ ಆದಾಯ ಮತ್ತು ಭರ್ತಿ ಮಾಡುವ ITR ಲೆಕ್ಕಾಚಾರಗಳು ಇವುಗಳಿಗೆ ತಾಳೆಯಾಗಬೇಕು ಅಷ್ಟೇ. ಈ ವಹಿವಾಟುಗಳನ್ನು ಮಾಡುವುದೇ ತಪ್ಪು ಎಂದು ಅಲ್ಲ, ಆದರೆ ನೀವು ಮಾಡುವ ಹೂಡಿಕೆ ಅಥವಾ ವೆಚ್ಚಗಳಿಗೆ ನಿಮ್ಮ ಆದಾಯದ ಮೂಲ ಸ್ಪಷ್ಟವಾಗಿರಬೇಕು. ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವಾಗ ಇನ್ಕಮ್ ಟ್ಯಾಕ್ಸ್ ಇಂಡಿಯಾ ಪೋರ್ಟಲ್ನಲ್ಲಿರುವ ನಿಮ್ಮ ವಾರ್ಷಿಕ ಮಾಹಿತಿಯ ಹೇಳಿಕೆಯನ್ನು ಪರಿಶೀಲಿಸಿ ಎಲ್ಲ ವಹಿವಾಟುಗಳು ಸರಿಯಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು.